ಫ್ರೆಂಡ್ಸ್, ವೆಲ್ಕಮ್ ಟು ದ ವಿಡಿಯೋ ಬಿಗ್ ಬಾಸ್. ಸೊ ಇನ್ನೇನ್ ಆಯ್ತು, ಇವತ್ತು ಗ್ರ್ಯಾಂಡ್ ಫೈನಲ್ ಮುಗ್ತಾ ಇದೆ. ಯಾರು ಗೆಲ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಕೂಡ ಜಾಸ್ತಿನೇ ಇರುತ್ತೆ. ನೋಡೋಣ ಯಾರು ಆಲ್ಮೋಸ್ಟ್ ಆಲ್ ಡಿಸೈಡೆಡ್ ಗೆಲ್ತಾರೆ, ಫಿಕ್ಸ್ ಇದು ಅಂತಂದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗ್ಯಾರ. ಈಗ ರನ್ನರ್ ಅಪ್ ಯಾರು ಆಗ್ತಾರೆ ಅಂತಂದು ಬಹಳ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವುದು. ಮೇನ್ ಅದಕ್ಕೆ ಕಾಯ್ತಾ ಇರೋದು. ವಿನ್ನರ್ ಅಂಕರು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ, ಗಿಲ್ಲಿನೇ ವಿನ್ನರ್ ಅಂತಂದು. ನೋಡೋಣ ಯಾರು ರನ್ನರ್ ಅಪ್ ಆಗ್ತಾರೆ ಮತ್ತೆ ಮೂರನೇ ರನ್ನರ್ ಅಪ್ ಯಾರು ಆಗ್ತಾರೆ ಅಂತಂದು. ಇದು ಫಸ್ಟ್ ರನ್ನರ್ ಅಪ್ ಮತ್ತೆ ಎರಡನೇ ರನ್ನರ್ ಅಪ್ ಇದರಲ್ಲೇ ಸ್ವಲ್ಪ ಜಾಸ್ತಿ ಫೈಟ್ ಬೀಳ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಆಲ್ರೆಡಿ ವಿನ್ನರ್ ಡಿಸೈಡ್ ಆಗ್ಬಿಟ್ಟಿದೆ. ನಿನ್ನೆ ಎಪಿಸೋಡ್ ನೋಡಿರ್ತೀರ ನೀವು. ಆಲ್ಮೋಸ್ಟ್ ಆಲ್ 37 ಕೋಟಿ ಓಟ್ಸ್ ಬಿದ್ದಿದ್ದಾವೆ. ಅದು ನೋಡೋಣ ಇವತ್ತು ಯಾವ ಥರ ಇನ್ನೂ ಎಷ್ಟೇ ಜಾಸ್ತಿ ಓಟ್ಸ್ ಇದಾಗಿರ್ತವೋ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ ಎಪಿಸೋಡ್ ಯಾರಾದರೂ ನೋಡಿದರೆ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರೂ ಟ್ರೆಂಡಿಂಗ್ ಆಗ್ತಿದೆ. ಆಲ್ಮೋಸ್ಟ್ ಆಲ್ ಇವಾಗ ಆಲ್ರೆಡಿ 37 ಅಂದ್ರೆ ಒಂದು 50 ಸನಿಯಕ್ಕೆ ಹೋಗಿರ್ತವೆ ಅಂತ ನನಗೆ ಅನ್ಕೊಂಡಿನಿ. ನೋಡೋಣ ನೀವು ಎಷ್ಟರ ತನಕ ಹೋಗಿರುತ್ತೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ನೋಡೋಣ. ಸೀಸನ್ ಯಾವ ಥರ ಆಯಿತು, ಸ್ಟಾರ್ಟ್ ಆಗಿದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದ್ವಿ. ಇವಾಗ ಆಲ್ರೆಡಿ ಇವತ್ತು ಮುಗಿಯಕ್ಕೆ ಬಂತು. ಯಾವ ಥರ ಫಾಸ್ಟಾಗಿ ಸೀಸನ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಆ ರೇಂಜಿಗೆ ಫಾಸ್ಟಾಗಿ ಮುಗಿಯಕ್ಕೆ ಬಂದಿದೆ. ನೋಡುವ, ವಿನ್ನರ್ ಅಂಕರು ಡಿಸೈಡೆಡ್ ಆಗಿದೆ. ಮತ್ತೇನಾದರೂ ಟ್ವಿಸ್ಟ್ ಕೊಟ್ರೆ ಅಂದರೆ ಮಾತ್ರ ಬಿಗ್ ಬಾಸ್ ಯಪ್ಪ, ಏನಾದರೂ ಗೆಲ್ಲಿಸಲಿಲ್ಲ ಅಂದರೆ ಜನ ಮಾತ್ರ ರೋಚಿಗಳು ಪಕ್ಕ. ನೋಡೋಣ, ಬಿಗ್ ಬಾಸ್ ಕೂಡ ಜನನ ಎದುರು ಹಾಕ್ಕೊಳ್ಳಲ್ಲ ಅಂದ್ಕೊಂಡಿದ್ದೀನಿ. ಸಖತ್ತಾಗಿನೇ ಈ ಸೀಸನ್ನು ಗಿಲ್ಲಿಯವರು ಮಿಂಚಿದ್ದಾರೆ ಅಂತ ಹೇಳ್ಬೋದು. ಅವರು ಹೊರಗಡೆ ಬಂದಾದ್ಮೇಲೆ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಚೆನ್ನಾಗಿನೇ ಒಳಗಡೆ ಮಾತ್ರ ಸಖತ್ತಾಗಿ ಆಡಿ ಹೊರಗಡೆ ಹವಾ ಎಬ್ಬಿಸವ್ರೆ. ನೋಡೋಣ ಹೊರಗಡೆ ಬಂದು ಯಾವ ಥರ ಹವಾ ಎಬ್ಬಿಸ್ತಾರೆ ಅಂತಂದು. ಅಶ್ವಿನಿ ಗೌಡ ಅವರು ಕೂಡ ಒಂದು ಲೆಕ್ಕದಾಗ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಅರ್ಧ ಸೀಸನ್ ನೆಗೆಟಿವ್ ಆಗಿನೇ ಇದಾದರೆ ಒಂದು ಅರ್ಧ ಸೀಸನ್ ಅದನ್ನು ಮಾಡೋಕ್ಕೆ ಸರಿಪಡಿಸೋಕ್ಕೆ ಹೋದರು. ನೋಡೋಣ ಹೊರಗಡೆ ಬಂದಾದ್ಮೇಲೆ ಅವ್ರದ್ದು ಯಾವ ಥರ ಜನ ರಿಯಾಕ್ಷನ್ ಕೊಡ್ತಾರೆ, ಯಾವ ಥರ ಸಪೋರ್ಟ್ ಮಾಡ್ತಾರೆ ಅಂತಂದು ಕಾದು ನೋಡಬೇಕಾಗಿದೆ. ನೋಡೋಣ ಈ ಸೀಸನ್ ಕೂಡ ಯಾವ ಥರ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಸೀಸನ್ನು ಸಖತ್ತಾಗಿನೇ ಇತ್ತು, ಏನು ಒಳ್ಳೆ ಮೇಲೆ ಹೇಳೋದು ಬೇಕಾಗಿಲ್ಲ. ಆಲ್ಮೋಸ್ಟ್ ಅಲ್ಲಿ ಇದು ಸೀಸನ್ನು ಒಂದಷ್ಟು 3 ಕಂಟೆಸ್ಟೆಂಟ್ಸ್ನಿಂದನೇ ಜಾಸ್ತಿ ಅಂದರೆ ಸ್ಕ್ರೀನ್ ಸ್ಪೇಸ್ ತೊಗೊಂಡಿದ್ದೆ ಅಷ್ಟು ಜನ ಜಾಸ್ತಿ. ಯಾರಪ್ಪ ಅಂದರೆ ಗಿಲ್ಲಿ ಮತ್ತು ರಕ್ಷಿತಾ ಮತ್ತು ಅಶ್ವಿನಿ ಗೌಡ. ನಡುಬರ್ಕ ಕಾವ್ಯ ಅವರು ಮತ್ತು ಗಿಲ್ಲಿ ಅವ್ರ ಜೊತೆ ಇದ್ದಲ್ಲಿ ಕಾವ್ಯ ಅವರು ಕಾಣಿಸ್ಕೊಂಡ್ರು ಅಂತ ಅನ್ಬೋದು. ಮತ್ತು ಟಾಸ್ಕ್ನಲ್ಲಿ ಆಲ್ಮೋಸ್ಟ್ ಆಲ್ ಧನುಷ್ ಅವರು ಕಾಣ್ರು. ಮತ್ತು ಇದರಲ್ಲಿ ಇನ್ನೊಂದಿಷ್ಟು ಜನ ಅಲ್ಲೆಲ್ಲ ಸ್ವಲ್ಪ ಕಾಣಿಸ್ಕೊಂಡಿದ್ದು ಯಾರಪ್ಪ ಅಂದರೆ ಧ್ರುವಂತ್ ಅವರು ಕೂಡ ಕಾಣಿಸ್ಕೊಂಡ್ರು. ಅದು ಧ್ರುವಂತ್ ಅವರು ಯಾವ್ಯಾವ ವಿಚಿತ್ರವಾಗಿ ಕಾಣಿಸ್ಕೊಂಡರೆ. ನೋಡೋಣ ಕಾದು ಯಾವ ಥರ ಇನ್ನೂ ಯಾವ್ಯಾವ ಥರ ಡ್ಯಾನ್ಸ್ ಮಾಡವ್ರೆ ಫೈನಲಲ್ಲಿ ಅಂತ ಕಾದು ನೋಡೋಣ. ಮತ್ತು ಫೈನಲ್ ವಿನ್ನರ್ ಆದಮೇಲೆ ಯಾರಂತಂದು ತಿಳಿದಾದ್ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋಗಾಗಿ ವೇಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ